4ನೇ ತರಗತಿಯ ಪರಿಸರ ಅಧ್ಯಯನ ಪಾಠ 71 ಖೋ ಆಟ. ಇಲ್ಲಿ ಹುಣಸೆ ಬೀಜ ಬಳಸಿ ಹಾಡುವ ಒಂದು ಆಟ ಯಾವುದು? ಹಳ್ಳಿ ಗಿಳ್ಳಿ ಮನೆ ಆಟ. ಕುಂಟಿಕೊಂಡು ಹಾಡುವ ಆಟ ಕುಂಟೆ ಬಿಲ್ಲೆ ಆಟ. ಬಾಲ್ ಮತ್ತು ಬ್ಯಾಟನ್ನು ಬಳಸಿ ಆಡುವಂಥ ಆಟ ಕ್ರಿಕೆಟ್. ದಾಳಗಳಿಂದ ಆಡುವ ಒಂದು ಆಟ ಪಗಡೆ ಆಟ. ಕವಡೆ ಬಳಸಿ ಆಡುವಂಥ ಆಟ ಚೌಕಾಬಾರ. ನೀರಿನಲ್ಲಿ ಆಡುವ ಒಂದು ಆಟ ನೀರಿನ ರಿಂಗ್ ಮತ್ತು ಈಜು ಸ್ಪರ್ಧೆ ಅಂತಲೂ ಬರಿಬೋದು. ಈಜು ಸ್ಪರ್ಧೆ. ತಂಡಗಳಲ್ಲಿ ಆಡುವ ಒಂದು ಆಟ ಖೋ ಆಟವನ್ನು ಬರಿಬೋದು, ಕಬಡ್ಡಿ ಆಟವನ್ನು ಬರಿಬೋದು, ವಾಲಿಬಾಲ್ ಬರಿಬೋದು, ಕ್ರಿಕೆಟನ್ನು ಬರಿಬೋದು. ಇವೆಲ್ಲ ತಂಡಗಳಲ್ಲಿ ಆಡುವಂಥ ಆಟ. ಕೈಗಳಿಂದ ಆಡುವ ಒಂದು ಆಟ ವಾಲಿಬಾಲನ್ನು ಬರಿಬೋದು. ನಿನ್ನ ಜಿಲ್ಲೆಯ ವಿಶೇಷ ಆಟ ವಾಲಿಬಾಲ್ ಬರಿಬೋದು, ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಯಾವುದು ಆಡ್ತಾರೆ ಹಾಕಿಯನ್ನು ಬರಿಬೋದು. ನಿನ್ನ ಜಿಲ್ಲೆಯ ವಿಶೇಷ ಆಟವನ್ನು ಇಲ್ಲಿ ನಾವು ಬರೀಬೇಕು. ಜಾತ್ರೆಯಲ್ಲಿ ನೀನು ನೋಡಿರುವಂಥ ಆಟಗಳು ಸರ್ಕಸ್ ಆಟ, ಕುಸ್ತಿ ಕಾಳಗ, ಎತ್ತಿನ ಓಟ, ಕಂಬಳ, ಇವನ್ನೆಲ್ಲವನ್ನು ಕೂಡ ನಾವು ಬರಿಬೋದು. ಕಂಬಳ ಇವೆಲ್ಲವೂ ಕೂಡ ಜಾತ್ರೆಯಲ್ಲಿ ನಡೆಯುವಂತಹ ಆಟಗಳು. ಕ್ರಿಕೆಟ್ನು ಕೂಡ ಜಾತ್ರೆಯಲ್ಲಿ ನಡೆಸ್ತಾರೆ. ಜಾತ್ರೆ ಪ್ರಯುಕ್ತ ಕ್ರಿಕೆಟನ್ನು ಅರೇಂಜ್ ಮಾಡ್ತಾರೆ. ನೆಕ್ಸ್ಟ್ ಬಂದರೆ ಈ ಆಟದ ಹೆಸರನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಹೊಂದಿಸಬೇಕು. ಇದು ಚೆಸ್ಸು, ಇದು ಬಿಲ್ಲುಗಾರಿಕೆ, ಕ್ರಿಕೆಟು, ಹಾಕಿ, ಬ್ಯಾಡ್ಮಿಂಟನ್, ಕ್ಯಾರಮ್ ಬೋರ್ಡು, ಇವುಗಳನ್ನು ನಾವು ಹೊಂದಿಸಬೇಕು. ನೆಕ್ಸ್ಟ್ ಬಂದರೆ ಇಲ್ಲಿ ಆಟಗಾರರನ್ನು ಕೊಟ್ಟಿದ್ದಾರೆ, ಆ ಆಟಗಾರರು ಯಾವ ಕ್ರೀಡೆಯನ್ನು ಆಡ್ತಾರೆ, ಯಾವುದಕ್ಕೆ ಫೇಮಸ್ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಬರೀಬೇಕು. ರಾಹುಲ್ ದ್ರಾವಿಡ್ ಕೊಟ್ಟಿದ್ದಾರೆ, ಕ್ರಿಕೆಟಿಗೆ ಫೇಮಸ್. ಸಚಿನ್ ತೆಂಡೂಲ್ಕರ್ ಕೂಡ ಕ್ರಿಕೆಟಲ್ಲಿ ತುಂಬ ಫೇಮಸ್. ಪ್ರಕಾಶ್ ಪಡುಕೋಣೆ ಬ್ಯಾಡ್ಮಿಂಟನ್, PT ಉಷಾ ಓಟ ಅಥ್ಲೆಟಿಕ್ಸ್ನಲ್ಲಿ, ಮಾಲ್ತಿ ಹೊಳ್ಳ ಗುಂಡು ಎಸೆತ, ಅಭಿನವ್ ಬಿಂದ್ರಾ ಶೂಟಿಂಗ್, ಧನ್ರಾಜ್ ಪಿಳ್ಳೈ ಹಾಕಿ, ವಿಶ್ವನಾಥ್ ಆನಂದ್ ಚದುರಂಗ, ಸಾನಿಯಾ ಮಿರ್ಜಾ ಟೆನ್ನಿಸ್, ಮಮತಾ ಪೂಜಾರಿ ಕಬಡ್ಡಿ, ಇವರೆಲ್ಲರೂ ಕೂಡ ಪದಕಗಳನ್ನು ಗೆದ್ದಿರುವಂಥವರು. ನೀನು ನಿನ್ನ ಗೆಳೆಯರೊಂದಿಗೆ ಆಡುವಂತಹ 4 ಹೊರಾಂಗಣ ಆಟಗಳು ಕಬಡ್ಡಿ, ಖೋ, ಕ್ರಿಕೆಟ್, ಲಗೋರಿ. ನೆಕ್ಸ್ಟ್ ಬಂದರೆ ಈ ಖೋ ಆಟದ ಮೈದಾನವನ್ನು ನೋಡಿ ಉತ್ತರವನ್ನು ಬರೆಯುವಂಥದ್ದು. ಖೋ ಆಟದ ಮೈದಾನದಲ್ಲಿ ಆಯತಾಕಾರದಲ್ಲಿ ಇರ್ತೈತೆ. ಖೋ ಅಂಕಣದಲ್ಲಿ ಎಷ್ಟು ಕಂಬಗಳಿವೆ? 2 ಕಂಬಗಳಿವೆ. 2 ಕಂಬಗಳ ಮಧ್ಯೆ ಎಷ್ಟು ಚೌಕಗಳಿವೆ? 8 ಚೌಕಗಳಿವೆ. ಕಂಬದಿಂದ ಕಂಬಕ್ಕೆ ಎಷ್ಟು ಗೆರೆಗಳಿವೆ? 18 ಗೆರೆಗಳಿವೆ. ನೆಕ್ಸ್ಟ್ ಬಂದರೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಆಟಗಾರರು ಕುಳಿತಿದ್ದಾರೆ? 8 ಜನ ಆಟಗಾರರು ಕುಳಿತಿದ್ದಾರೆ. ಕಂಬದ ಬಳಿ ಎಷ್ಟು ಆಟಗಾರರು ನಿಂತಿದ್ದಾರೆ? ಒಬ್ಬರು ಆಟಗಾರರು ಕಂಬದ ಬಳಿ ನಿಂತಿದ್ದಾರೆ. ಆಟಗಾರರು ಹೇಗೆ ಕುಳಿತಿದ್ದಾರೆ? ಹಿಂದೆ ಮುಂದೆ ಕುಳಿತಿದ್ದಾರೆ ಅಥವಾ ಪೂರ್ವ ಮತ್ತು ಪಶ್ಚಿಮಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಅಂಕಣದೊಳಗೆ ಎಷ್ಟು ಆಟಗಾರರು ಇಳಿಯುತ್ತಾರೆ? ಅಂಕಣದೊಳಗೆ 3 ಜನ ಪ್ರತಿ ಬಾರಿ ಓಡಲಿಕ್ಕೆ ಇಳಿಯುತ್ತಾರೆ. ಆಟದ ಮೈದಾನದ ಬಳಿ ಎಷ್ಟು ಗುಂಪುಗಳು ಸಿದ್ಧವಾಗಿವೆ? ಆಟದ ಮೈದಾನದ ಬಳಿ 2 ಗುಂಪು ಸಿದ್ಧವಾಗಿವೆ. ಪ್ರತಿ ಗುಂಪಿನಲ್ಲಿ ಎಷ್ಟು ಆಟಗಾರರಿದ್ದಾರೆ? 12 ಆಟಗಾರರಿದ್ದಾರೆ. ಇಲ್ಲಿ ನೋಡ್ಬೋದು ಕುಳಿತಿರುವ ಅಥವಾ ಹಿಡಿಯುವ ತಂಡ, ಓಡುತ್ತಿರುವ ತಂಡ. ಈ ಚಿತ್ರದಲ್ಲಿ ಏನು ನಡೀತಿದೆ? ಖೋ ಆಟ ನಡೆಯುತ್ತಿದ್ದು ಮುಟ್ಟುವ ತಂಡದಿಂದ ಓಡುವ ತಂಡ ತಪ್ಪಿಸಿಕೊಳ್ಳುತ್ತಿದೆ. ಹೌದ್ರಾ? ನೆಕ್ಸ್ಟ್ ಬಂದರೆ ಹಿಡಿಯುತ್ತಿರುವ ಆಟಗಾರ ಏನು ಮಾಡುತ್ತಾನೆ? ಹಿಡಿಯುತ್ತಿರುವ ಆಟಗಾರ ಕುಳಿತ ಒಬ್ಬನ ಬೆನ್ನಿಗೆ ಖೋ ಎಂದು ಹೇಳಿ ಖೋ ಕೊಡ್ತಾನೆ ಮತ್ತು ಖೋ ಎಂದು ಹೇಳ್ತಿದ್ದಾನೆ. ಖೋ ಕೊಟ್ಟಾಗ ಆ ತಂಡದ ಕುಳಿತಿರುವಂತಹ ವ್ಯಕ್ತಿ ಎದುರಾಳಿ ತಂಡವನ್ನು ಮುಟ್ಟಲು ಓಡಬೇಕು ಅಥವಾ ಹಿಡಿಯಲು ಓಡಬೇಕು. ಶಿಕ್ಷಕಿ ಔಟ್ ಎಂದು ಏಕೆ ಹೇಳ್ತಾಳೆ? ಹಿಡಿಯುತ್ತಿರುವ ಆಟಗಾರ ಓಡುವ ಆಟಗಾರರನ್ನು ಮುಟ್ಟಿದಾಗ ಶಿಕ್ಷಕಿ ಔಟ್ ಎಂದು ಹೇಳುವರು. ನೆಕ್ಸ್ಟ್ ಇಲ್ಲಿ ಖೋ ಆಟದ ನಿಯಮಗಳನ್ನು ಕೊಟ್ಟಿರುವಂಥದ್ದು, ಏನೇನು ಮಾಡಬಾರ್ದು, ನಿಯಮಗಳನ್ನು ಯಾವ ರೀತಿ ಪಾಲಿಸಬೇಕು ಅಂತ ಅದನ್ನು ಇಲ್ಲಿ ನೋಡೋದಾದರೆ ಇವು ಕೂಡ ನಿಯಮಗಳನ್ನು ಕೊಟ್ಟಿರುವಂಥದ್ದು. ಇವೆಲ್ಲವೂ ಕೂಡ ನಿಯಮಗಳು. ಖೋ ಆಟದ 4 ನಿಯಮಗಳನ್ನು ಬರೀಬೇಕು. ಮುಟ್ಟಿಸಲು ಓಡುವಾಗ ಮಧ್ಯದ ಗೆರೆಯನ್ನು ಯಾವುದೇ ಕಾರಣಕ್ಕೂ ತುಳಿಬಾರ್ದು. ಮಧ್ಯ ನುಗ್ಗಿ ಖೋವನ್ನು ಕೊಡಬಾರ್ದು. ಖೋ ಕೊಡದೆ ಏಳಬಾರ್ದು.
ಬೆನ್ನನ್ನು ಮುಟ್ಟಿ ಕೋ ಎಂದು ಹೇಳಬೇಕು. ಆಗ ಅವರು ಎದ್ದು ಎದುರಾಳಿ ತಂಡವನ್ನು ಮುಟ್ಟಲು ಓಡಬೇಕು. ನಿನಗೆ ಇಷ್ಟವಾಗಿರುವಂತಹ, ನಿನಗೆ ಯಾವುದಾದ್ರೂ ಒಂದು ಇಷ್ಟ ಆಗಿರುವಂತಹ ಒಂದು ಕ್ರೀಡೆ ಬಗ್ಗೆ ನಿಯಮಗಳನ್ನು ಬರೀಬೇಕು. ಇಲ್ಲಿ ಕ್ರಿಕೆಟನ್ನು ಬರೆದಿದ್ದೀನಿ. ಇದಕ್ಕೆ 2 ಗುಂಪುಗಳು ಬೇಕು. ಪ್ರತಿ ತಂಡದಲ್ಲಿ 11 ಜನ ಇರಬೇಕು. ಈ ಆಟಕ್ಕೆ ಒಂದು ಬ್ಯಾಟ್ ಅಥವಾ 2 ಬ್ಯಾಟ್ ಬೇಕು, ಒಂದು ಬಾಲ್ ಬೇಕು, ಜೊತೆಗೆ ವಿಕೆಟ್ ಬೇಕು, ಆಟದ ಮೈದಾನ ಬೇಕು, ಬೌಲಿಂಗ್ ಮಾಡಬೇಕು. ಒಬ್ಬರು 12 ಜನದಲ್ಲಿ ಒಬ್ಬರು ಬೌಲಿಂಗ್ ಮಾಡ್ತಾರೆ, ಇನ್ನು 10 ಜನ ಫೀಲ್ಡಿಂಗ್ ಮಾಡ್ತಾರೆ. ಅವನ್ನೆಲ್ಲವನ್ನು ಕೂಡ ಬರಿಬೋದು. ಗುಂಪು ಆಟಗಳಿಂದ ನಿಮಗೆ ಆಗುವಂಥ ಪ್ರಯೋಜನಗಳೇನು ಅಂದರೆ, ಗುಂಪು ಆಟಗಳನ್ನು ಆಡುವಾಗ ಸಹಕಾರ ಮನೋಭಾವನೆ, ಹೊಂದಾಣಿಕೆ ಮನೋಭಾವನೆ, ತಂಡದ ಸ್ಫೂರ್ತಿ, ನಿಯಮ ಪಾಲನೆ, ಗೆಳೆತನ, ಗುರಿ ಮುಟ್ಟುವ ನಿರ್ಧಾರ ಮುಂತಾದ ಅಂಶಗಳಿರುವುದರಿಂದ ಸಾಮಾಜಿಕ ಸಂಬಂಧಗಳು ಏನಾಗ್ತವೆ, ಇಲ್ಲಿ ಚೆನ್ನಾಗಿ ಬೆಸೆಯುತ್ತವೆ. ಇಲ್ಲಿರುವುದನ್ನೇ ನಾವು ಅಲ್ಲಿ ಬರೆದಿರುವಂಥದ್ದು. ನೀವು ಎತ್ತಿ ಬೇಕಾದ್ರೆ ಇಲ್ಲಿಗೆ ದುಂಡಾಗಿ ಬರ್ಕೋಬೋದು. ನೆಕ್ಸ್ಟ್ ಬಂದರೆ ಇಲ್ಲಿ ಚಿತ್ರವನ್ನು ನೋಡ್ಬೋದು. ಇದು ಸರ್ಕಸ್ ಚಿತ್ರ ಅಂತ ನಿಮಗೆ ಗೊತ್ತಾಗುತ್ತೆ. ಇವುಗಳಿಗೆ ಉತ್ತರವನ್ನು ನೋಡೋದಾದರೆ, ಒಂದೇ ಕೈಯಿಂದ ಹಲವಾರು ರಿಂಗ್ ಎಸೆದು ಹಿಡಿಯುವವರು, ಒಂದು ಸೈಕಲ್ ಗಾಲಿಯ ಮೇಲೆ ಚಲಿಸುವುದು, ಹಗ್ಗದ ಮೇಲಿಂದ ಇನ್ನೊಬ್ಬರು ಜಿಗಿದು ಕೈ ಹಿಡಿಯುವುದು, ಮೋಟಾರ್ ಸೈಕಲ್ ಮೇಲೆ ಸ್ಟೆಂಟ್ ಮಾಡುವುದು, ಇವೆಲ್ಲವನ್ನು ಕೂಡ ನಾವು ನೋಡ್ಬೋದು. ನೀನು ನೋಡಿರುವಂತಹ ಕೇಳಿರುವಂಥ ಸರ್ಕಸ್ ಬಗ್ಗೆ 4 ಲೈನ್ ಬರಿ ಅಂತಂದರೆ, ಇಲ್ಲಿ ಸರ್ಕಸ್ನಲ್ಲಿ ಒಬ್ಬ ಜೋಕಾರ ಇರ್ತಾನೆ, ಆಕ್ರೋಬ್ಯಾಟ್ಗಳು ಪ್ರಾಣಿ ನಡೆಸ್ತಾರೆ, ಸಂಗೀತಗಾರರಿರ್ತಾರೆ, ಊಫರ್ಸ್ಗಳಿರ್ತಾರೆ, ಹಗ್ಗ ವಾಕರ್ಸ್ಗಳಿರ್ತಾರೆ, ಕುದುರೆ ಸವಾರಿ ಮಾಡುವಂತಿರ್ತಾರೆ, ಮೋಟಾರ್ ಸೈಕಲ್ ಓಟದಲ್ಲಿ ಸ್ಟೆಂಟ್ಗಳ ಬಗ್ಗೆ ನಾವು ಕೇಳಿದ್ದೀನಿ ಅಂತ. ನೆಕ್ಸ್ಟ್, ನಿನ್ನ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಜಾತ್ರೆಯ ಬಗ್ಗೆ ಬರಿ ಅಂತ ಹೇಳಿದರೆ, ಇಲ್ಲಿ ನಮ್ಮದು ವಿಜಯನಗರ ಜಿಲ್ಲೆ ಆಗಿರೋದ್ರಿಂದ ಮೈಲಾರೇಶ್ವರ ಜಾತ್ರೆ ಅದ್ಭುತವಾಗಿ ನಡೀತಿದೆ. ಇಲ್ಲಿ ಮೈಲಾರ ಸ್ವಾಮಿಗೆ ಸಾವಿರಾರು ಭಕ್ತರು ಬರ್ತಾರೆ. ವರ್ಷದಲ್ಲಿ ನಡೆಯುವಂಥ ಭವಿಷ್ಯದ ಕಾರಣಿಕವನ್ನು ಇಲ್ಲಿ ನುಡಿತಿತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರೆದಿರುವಂಥದ್ದು. ನಿನಗೆ ಯಾವುದು ವಿಶೇಷ ಇದೆ ನಿಮ್ಮ ಜಿಲ್ಲೆಯಲ್ಲಿ, ಅದನ್ನು ನೀನು ಬರೆಯುವಂಥದ್ದು. 2012ಕ್ಕೆ ಬಂದರೆ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಪದಕವನ್ನು ತಂದುಕೊಟ್ಟುವಂತಹ ಕ್ರೀಡಾಪಟುಗಳು ಇವರೆಲ್ಲ. ಗಗನ್ ನಾರಿಂಗು ಶೂಟಿಂಗ್ ವಿಭಾಗದಲ್ಲಿ, ವಿಜಯಕುಮಾರ್ ಶೂಟಿಂಗ್ ವಿಭಾಗದಲ್ಲಿ, ಸುನಿಲ್ ಕುಮಾರ್ ಕುಸ್ತಿ, ಯೋಗೇಶ್ವರ್ ದತ್ತು ಕುಸ್ತಿ, ಮೇರಿ ಕೋಮ ಬಾಕ್ಸಿಂಗ್ನಲ್ಲಿ, ಗಿರೀಶ್ ಎತ್ತರ ಜಿಗಿತ, ಸೈನಾ ನೆಹ್ವಾಲ್ ಬ್ಯಾಡ್ಮಿಂಟನ್ ಆಟದಲ್ಲಿ. ಅದೇ ರೀತಿ ಇವರು ಭಾಗವಹಿಸಿದ ಕ್ರೀಡೆ ಹೆಸರನ್ನು ಚಿತ್ರದ ಪಕ್ಕದಲ್ಲಿ ಇರುವಂಥ ಚೌಕದಲ್ಲಿ ನಾವು ಬರೆದ್ವಿ, ಹೌದಾ. ನೆಕ್ಸ್ಟ್, ನಿನಗೊಂದು ಪ್ರಾಜೆಕ್ಟ್ ವರ್ಕನ್ನು ಕೊಟ್ಟಿದ್ದಾರೆ. 2016 ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಭಾರತಕ್ಕೆ ಪದಕವನ್ನು ತಂದು ಕೊಟ್ಟಂತಹ ಕ್ರೀಡಾಪಟುಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸು. ಯಾರ ಸಹಾಯವನ್ನು ತಗ? ಶಿಕ್ಷಕರ ಸಹಾಯ ಮತ್ತು ಹಿರಿಯರ ಸಹಾಯವನ್ನು ತಗ ಅಂತ ಹೇಳಿದರೆ, ಇಲ್ಲಿ ನೋಡ್ಬೋದು ನಾವು 2016ರಲ್ಲಿ ಇಬ್ಬರು ಭಾರತಕ್ಕೆ ಪದಕವನ್ನು ತಂದು ಕೊಟ್ಟಿರುವಂಥದ್ದು. ಅವರು PV ಸಿಂಧು. ಇವರು ಯಾವ ವಿಭಾಗದಲ್ಲಿ? ಬ್ಯಾಡ್ಮಿಂಟನ್ ವಿಭಾಗದಲ್ಲಿ. ನೆಕ್ಸ್ಟ್ ಬಂದರೆ ಸಾಕ್ಷಿ ಮಲ್ಲಿಕ್ ಅಂತೇಳಿ ಕುಸ್ತಿಪಟು. ಈ ವಿಭಾಗದಲ್ಲಿ ಇವರು ಪ್ರಶಸ್ತಿಯನ್ನು 2016ರಲ್ಲಿ ಭಾರತಕ್ಕೆ ಪದಕವನ್ನು ತಂದು ಕೊಟ್ಟಿರುವಂಥದ್ದು. ಈ ಪಾಠದ ಇಷ್ಟು ಚಟುವಟಿಕೆಗಳು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.